ನಮಗೆ ಇಷ್ಟು ಇಂಪಾರ್ಟೆಂಟ್ ಇದೆ ನೋಡಿ ಸ್ನೇಹಿತರೆ, ಅದನ್ನು ನಾವು ನೋಡೋಣ. ಓಕೆ, ಕನ್ನಡ ಗ್ರಾಮದಲ್ಲಿ ಈಗ ನಾನು ನೋಡ್ತೇವೆ ಕನ್ನಡ ನಮ್ಮ ಬ್ರಿಟಿಷ್ ಜಾಗಕ್ಕೆ ಕನ್ನಡದಲ್ಲಿ ಬರುವಂತಹ ವಿಷಯಗಳನ್ನು ನಾವು ನೋಡೋಣ. ಕನ್ನಡದಲ್ಲಿ ಬರುವಂತಹ ಕನ್ನಡಕ್ಕೆ ವ್ಯಾಕರಣ ಸಂಬಂಧಪಟ್ಟಂತೆ ನಾವು ಏನು ನೋಡ್ತೀವಿ ಅಂತಂದ್ರೆ, ಒಂದೇದು ವರ್ಣಮಾಲೆಗಳು. ವರ್ಣಮಾಲೆಗಳು ಓಕೆ, ವರ್ಣಮಾಲೆ ಅಥವಾ ವರ್ಣಮಾಲೆಗಳು ವರ್ಣಮಾಲೆ ಅಂತ ನಾವು ಮೆನ್ಷನ್ ಮಾಡ್ತೇವೆ. ಇಲ್ಲಿ ಸ್ವರಗಳನ್ನು ನೋಡಬೇಕು. ಅಷ್ಟು ಸ್ವರಗಳು ನೆಕ್ಸ್ಟ್ ವ್ಯಂಜನಗಳು ನೆಕ್ಸ್ಟ್ ಯೋಗವಾಹಕಗಳು ಹೌದಾ ಸ್ನೇಹಿತರೆ? ನೆಕ್ಸ್ಟ್ ನಮ್ಗೆ ಇಲ್ಲಿ ಬರುತ್ತೆ ಅಂತಂದ್ರೆ ಇಷ್ಟೆಲ್ಲ ವ್ಯಂಜನಗಳು ಎಲ್ಲ ಬರುತ್ತೆ. ಇಲ್ಲಿ ಸಂಧಿಗಳನ್ನು ನೋಡೋಣ. ಸಂಧಿಗಳು ಆಮೇಲೆ ಮೂರನೇದು ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಬರುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಮುಂದೆ ಬರುತ್ತೆ ಯಾವುದು ಅಂತಂದ್ರೆ ನೋಡಿ, ವಿಭಕ್ತಿ ಪ್ರತ್ಯಯಗಳಾದ ನಾಮಪದಗಳು. ಓಕೆ, ಸೊ ಇದು ಅದಾದ್ರೆ ಏನು ಬರುತ್ತೆ ಸ್ನೇಹಿತರೆ ಅಂದ್ರೆ ಲಿಂಗಗಳು. ಓಕೆನಾ? ಈ ಲಿಂಗಗಳಾದ ನಂತರ ಬರುತ್ತೆ ವಚನಗಳು ಸ್ನೇಹಿತರೆ. ಈ ವಚನಗಳಾದ ನಂತರ ನಮ್ಗೆ ಏನು ಬರುತ್ತೆ ಅಂತಂದ್ರೆ ಇಲ್ಲಿ ಸಮಾಸಗಳು ಸ್ನೇಹಿತರೆ. ಇಷ್ಟೆಲ್ಲ ನಮಗೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂತಂದ್ರೆ ನೋಡಿ, ನೆಕ್ಸ್ಟ್ ಪಾಯಿಂಟ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪಾಯಿಂಟ್ ಹೇಳ್ತೇವೆ. ಈಗ ನಾವು ಇಷ್ಟೆಲ್ಲ ವಚನಗಳು ಸಮಾಸಗಳನ್ನ ನೋಡ್ತೀವಿ. ಇಲ್ಲಿ ಅಲಂಕಾರಗಳು ವ್ಯಾಖ್ಯೆಗಳು ಪ್ರಕಾರಗಳನ್ನು ನೋಡ್ತೀವಿ. ಅಷ್ಟೆಲ್ಲ ನಮಗೆ ವ್ಯಾಖ್ಯೆಗಳ ಪ್ರಕಾರಗಳು ಇಷ್ಟೆಲ್ಲ ನೋಡಬೇಕಾಗುತ್ತೆ. ನಮಗೆ ಸಂಧಿ ಸಮಾಸಗಳು ಇಷ್ಟೆಲ್ಲ ವಿಭಕ್ತಿ ಪ್ರತ್ಯಯಗಳು ವಚನಗಳು ಎಲ್ಲ ನೋಡ್ತೀವಿ. ಅದಿಷ್ಟೆಲ್ಲ ಅಲಂಕಾರಗಳಂತ ನಮಗೆ ಇಲ್ಲಿಂದ ಬಂದ್ರೆ ಛಂದಸ್ಸುಗಳು ಬರುತ್ತೆ ಸ್ನೇಹಿತರೆ. ಛಂದಸ್ಸುಗಳು ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಆದ ನಂತರ ನಮಗೆ ವಿಶೇಷವಾಗಿರುವಂತಹ ದೇಶಿ ಪದಗಳು, ಅನ್ಯ ದೇಶಿ ಪದಗಳು ಎಲ್ಲ ನೋಡ್ತೀವಿ. ಅನ್ಯ ದೇಶಿ ಪದಗಳು ಅದು ಆದ ನಂತರ ಏನಂದ್ರೆ ದೇಶಿ ಪದಗಳು ಅದು ಆದ ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ತತ್ಸಮ ತದ್ಭವಗಳು ಮತ್ತು ತದ್ಭವಗಳು ನಮಗೆ ಒಂದು ಈ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಸುಮಾರು ಇನ್ನ ಕೆಲವೊಂದು ಪಾಯಿಂಟ್ಸ್ ಬರುತ್ತೆ. ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕಡ್ಡಾಯ ಕನ್ನಡ ಓದ್ತಾ ಇದ್ದೀರಾ ಅಥವಾ ಗ್ರಾಮರ್ ಸಂಪೂರ್ಣವಾಗಿ ಅಂದ್ರೆ ಈ ವಿಷಯವನ್ನು ನಮ್ಮ ತಲೆಯಲ್ಲಿ ಇರಬೇಕು. ಇನ್ನೊಂದೇನಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಚಯ. ಇರಬೇಕು. ಅಂದ್ರೆ ಇಲ್ಲಿ ಪ್ರಾಚೀನ ಕಾಲದ ಕವಿಗಳು, ಮಧ್ಯಕಾಲೀನ ಕಾಲದ ಕನ್ನಡ ಸಾಹಿತ್ಯಕಾರರು, ಪ್ರಾಚೀನ ಕಾಲದ ಕನ್ನಡ ಸಾಹಿತ್ಯಕಾರರು, ಮಧ್ಯಕಾಲದ ಕನ್ನಡ ಸಾಹಿತ್ಯಕಾರರು, ಆಧುನಿಕ ಕನ್ನಡ ಸಾಹಿತ್ಯಕಾರರ ಬಗ್ಗೆ ನಾವು ತಿಳ್ಕೊಳ್ತೀವಿ ಸ್ನೇಹಿತರೆ. ಇಷ್ಟೇ. ಈಗ ಈ ಕನ್ನಡ ಸಂಬಂಧಪಟ್ಟಂತೆ ಬಹಳ ಎಕ್ಸಾಮ್ನಲ್ಲಿ ಈ ಒಂದು ಟಾಪಿಕ್ಗಳ ಮೇಲೆ ಕ್ವಶನ್ ಅನ್ನು ಕೇಳ್ತಾ ಇರ್ತಾರೆ. ದಯವಿಟ್ಟು ಅದನ್ನ ನೀವು ನೋಡಬೇಕು. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ. ನಮಸ್ಕಾರ.